ನಮಸ್ಕಾರ. NR TV ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅಜ್ಜಂಪುರ ನಾಗೇಶ್. ನೋಡಿ, ಬಾನಂಗಳದಲ್ಲಿ ವಿಮಾನ ಆಟ, ಹೆಲಿಕಾಪ್ಟರ್ ಆಟ ನೋಡೋದಕ್ಕೆ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ಅದರಲ್ಲೂ ಸಹ ಗ್ರಾಮೀಣ ಪ್ರದೇಶದಲ್ಲಿ ವಿಮಾನ ಆಟವನ್ನು ನೋಡೋದೇ ಒಂದು ಸುಂದರ ಅಂತ ನೋಡ್ತಾ ಇರ್ತೇವೆ. ಅದೇ ವಿಮಾನದಿಂದ ಒಂದು ಬತ್ತಳಿಕೆಯಿಂದ ಕೆಲವೊಂದು ಬೆಂಕಿ ಉಂಡೆ ಹಾರ್ತಾ ಇದ್ರೆ ಯಾರಿಗೆ ತಾನೇ ಭಯ ಆಗಲ್ಲ. ಈಗ ಇತ್ತೀಚಿನ ದಿನಗಳಲ್ಲಿ ಇಸ್ರೇಲ್ ಮತ್ತು ಇರಾನ್ ಎರಡೂ ದೇಶಗಳ ನಡುವೆ ಒಂದು ಯುದ್ಧ ಕಾರ್ಮೋಡ ಮುಗಿದಿದ್ದು, ಇದರಿಂದ ಸಾಕಷ್ಟು ರೀತಿಯಲ್ಲಿ ತೊಂದರೆ ಅನುಭವಿಸ್ತಾ ಇದೆ. ಇರಾನ್ ಅನುಭವಿಸ್ತಾ ಇದೆ, ಇಸ್ರೇಲ್ ಸಹ ಅನುಭವಿಸ್ತಾ ಇದೆ. ಈ ನಿಟ್ಟಿನಲ್ಲಿ ನಮಗೆ ತೈಲವು ಇರಾನಿಂದ ಸಾಕಷ್ಟು ಆಮದು ಆಗ್ತಾ ಇತ್ತು. ಈಗ ಆಮದು ಸಹ ನಿಲ್ತಾ ಇದೆ. ಇದರಿಂದ ಎರಡೂ ದೇಶಗಳ ನಡುವೆ ಒಂದು ಒಂದು ಯುದ್ಧದ ವಾತಾವರಣ ಸಾಕಷ್ಟು ರೀತಿಯಲ್ಲಿ, ಹೆಚ್ಚಿನ ರೀತಿಯಲ್ಲಿ ಬೇರೂರಿರುವುದರಿಂದ ಇಡೀ ಆ ಒಂದು ಎರಡು ದೇಶಗಳ ಯುದ್ಧದ ಪರಿಣಾಮ ಇಡೀ ಪ್ರಪಂಚಾದ್ಯಂತ ಬಿದ್ದಿದೆ. ಇದಕ್ಕೆ ಹಿನ್ನೆಲೆಯಲ್ಲಿ ಇರಾನ್ನಿಂದ ನಮಗೆ ಬೇಕಾದಂಥ ಕಚ್ಚಾ ತೈಲ ಒಂದು ತೈಲ ಒಂದು ವಿಳಂಬವಾಗಿರೋದ್ರಿಂದ ಸಾಕಷ್ಟು ರೀತಿಯಲ್ಲಿ ನಮಗೆ ತೊಂದರೆ ಆಗ್ತಾ ಇದೆ ಎಂಬುದು ನಮ್ಮ ಭಾರತ ದೇಶಕ್ಕೆ ಸಾಕಷ್ಟು ರೀತಿಯಲ್ಲಿ ತೊಂದರೆ ಆಗ್ತಾ ಇದೆ. ಇದನ್ನು ಬಗೆಹರಿಸಿಕೊಳ್ಳೋ ಇದರ ನಿಟ್ಟಿನಲ್ಲಿ ಒಂದು ಅಡಿಗೆ ಮಾಡುವ ಒಂದು ಸಿಲಿಂಡರ್ ಇರ್ಬೋದು, ಅಥವಾ ಹೋಟೆಲ್ಗಳಲ್ಲಿ ಬಳಸುವಂತಹ ಒಂದು ಕಮರ್ಷಿಯಲ್ ಸಿಲಿಂಡರ್ ಇರ್ಬೋದು, ಸಾಕಷ್ಟು ರೀತಿಯಲ್ಲಿ ತೊಂದರೆ ಆಗ್ತಾ ಇದೆ. ಇದರ ನಿಟ್ಟಿನಲ್ಲಿ ನಮ್ಮ ಭಾರತ ಸರ್ಕಾರ ಹೆಚ್ಚು ಉತ್ಪಾದನೆ ಮಾಡುವಲ್ಲಿ ಸಾಕಷ್ಟು ರೀತಿಯಲ್ಲಿ ಮುಂದೋಗ್ತಿದೆ. ಇದರ ಒಂದು ಭಾರತ ಸರ್ಕಾರದ ಪೆಟ್ರೋಲಿಯಂ ಸಚಿವರಾದಂತಹ ಸುನೀತಾ ಮರ್ಮ ಅವರು ಹೇಳುವುದರ ಮೂಲಕವಾಗಿ ನಮಗೆ ಯಾವುದೇ ರೀತಿಯಲ್ಲಿ LPG ತೊಂದರೆ ಬರೋದಿಲ್ಲ ಅಂತ ಒಂದು ಹೇಳಿಕೆ ನೀಡುವುದರ ಮೂಲಕವಾಗಿ ಒಂದು ಜನತೆಗೆ ಒಂದು ಆಶ್ವಾಸನೆ ನೀಡಿದ್ದಾರೆ. ಈ ಒಂದು ಆಶ್ವಾಸನೆ ಕೇವಲ ಒಂದು ಅದು ಲೆಕ್ಕಪತ್ರಗಳಿದೆಯಾ ಅಥವಾ ಏಜೆನ್ಸಿಗಳಿಗೆ ಅದು ತಲುಪಿದೆಯಾ ಇಲ್ಲ ಅಂತ ಗೊತ್ತಾಗ್ತದೆ. ಯಾಕೆಂತಂದ್ರೆ ಈ ಒಂದು LPG ಒಂದು ಅಭಾವದಿಂದ ಟ್ರಬಲ್ ಆಗಿರೋದ್ರಿಂದ LPG ಒಂದು ಏಜೆನ್ಸಿಗಳಲ್ಲಿ ಒಂದು ಬುಕ್ ಮಾಡಿದ್ರೂ ಸಹ, ಅಂದ್ರೆ ಬುಕ್ ಮಾಡಿದ್ರು ಸಹ ಸಿಗ್ತಾ ಇಲ್ಲ, ಬುಕ್ ಮಾಡಿ ಸಹ OTPನೂ ಸಹ ಬರ್ತಾ ಇಲ್ಲ ಅಂತ ನಿಟ್ಟಿನಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನಲ್ಲಿ ಒಂದು LPG CSR ಇಂಡಿಯನ್ ಗ್ಯಾಸ್ ಏಜೆನ್ಸಿ ಮುಂದೆ ಸಾಕಷ್ಟು ಜನ ಪ್ರತಿನಿತ್ಯ ನಮಗೆ ಸಿಲಿಂಡರ್ ಸಿಗ್ತಾ ಇಲ್ಲ, ಸಿಲಿಂಡರ್ ಸಿಗಲ್ಲ ಅಂತ ಹೇಳುವುದ್ರ ಮೂಲಕ ಇನ್ನೇನು ಗ್ಯಾಸ್ ಸಿಲಿಂಡರೇ ಸಿಗಲ್ಲ ಎಂಬ ನಿಟ್ಟಿನಲ್ಲಿ ಗ್ರಾಮೀಣ ಪ್ರದೇಶದ ಜನತೆ ಅಂದುಕೊಂಡು ಪ್ರತಿನಿತ್ಯ ಬಂದು ಒಂದು ಕ್ಯೂನಲ್ಲಿ ಅಂದ್ರೆ ಸರದಿಯಲ್ಲಿ ನಿಂತು ಒಂದು ಪಡಿತಿದ್ದಾರೆ. ಈ ಬಂದಂತ ಸಂದರ್ಭದಲ್ಲಿ OTPನೂ ಬರ್ತಾ ಇಲ್ಲ. ಈಗ ಸಾರ್ವಜನಿಕರು ಸಹ ನಿರಾಶೆ ಹತರಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾವು ನೋಡುವುದಾದರೆ ಒಂದು CSR ಗ್ಯಾಸ್ ಏಜೆನ್ಸಿಯ ಮುಂದೆ ಈಗ ಬೆಳಿಗ್ಗೆ ನಿಂತ ಸರದಿ ಸಾಲಿ ನಿಂತ ಒಂದು ಕೆಲವು ತುಣುಕನ್ನ ನೋಡ್ತಾ ಇದ್ದೇವೆ. ಈ ರೀತಿಯಾಗಿ ಒಂದು ಗ್ಯಾಸ್ ಅಭಾವ ಗ್ರಾಮೀಣ ಪ್ರದೇಶಕ್ಕೂ ಸಹ ಹಬ್ಬಿದೆ ಅಂತ ಹೇಳಬಹುದಾಗಿದೆ. ಈ ಒಂದು ಸಮಸ್ಯೆ ಬಗ್ಗೆ ಇಲ್ಲಿನ ಸ್ಥಳೀಯ ಅಧಿಕಾರಿಗಳಂತಹ ತಹಸೀಲ್ದಾರ್ ಆಗಿರ್ಬೋದು, ಅಥವಾ ಪೊಲೀಸ್ ಇಲಾಖೆಯರಾಗಿರ್ಬೋದು, ಮತ್ತು ಆಹಾರ ಇಲಾಖೆಯ ಅಧಿಕಾರಿಗಳು ಒಂದು ತಕ್ಷಣ ಭೇಟಿ ನೀಡುವ ಮೂಲಕವಾಗಿ ಯಾಕೆ ವಿಳಂಬ ಆಗ್ತಾ ಇದೆ, ಸ್ಟಾಕ್ ಇಲ್ವಾ ಎಂಬುದ್ರ ಬಗ್ಗೆ ತಿಳ್ಕೊಳ್ಬೇಕಾಗ್ತಿದೆ. ತಿಳ್ಕೊಂಡಾಗ ಮಾತ್ರ ಈ ಒಂದು ಸಮಸ್ಯೆ ಬಗೆಹರಿದಂತೆ ಆಗ್ತದೆ. ಒಂದು ಕಡೆ ನಮಗೆ ಗ್ಯಾಸೇ ಸಿಗಲ್ಲ, ಗ್ಯಾಸ್ ಸಿಲಿಂಡರೇ ಸಿಗಲ್ಲ ಎಂಬ ಜನರ ಆತಂಕವಿದೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಅಜ್ಜಂಪುರ ಪಟ್ಟಣದಲ್ಲಿ ಬರೇ ಒಂದು ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗೋದ್ರ ಮೂಲಕವಾಗಿ ಜನರು ಆತಂಕದಲ್ಲಿ ದೂಡ್ತಾರೆ. ಈ ಅಜ್ಜಂಪುರದಲ್ಲಿ ನಾವು ನೋಡ್ತಿರುವಂತಹ ಚಿತ್ರ ಇಂದು ಬೆಳಿಗ್ಗೆ ಆದಂತಹ ಸುಮಾರು 11:30 ಆದಂತಹ ಒಂದು ಸನ್ನಿವೇಶ ಅಂತ ಹೇಳಬಹುದಾಗಿದೆ. ಯಾಕೆಂತಂದ್ರೆ ಒಂದು ಗುಡಿಸಲಲ್ಲಿ ಇಟ್ಟಂತಹ ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗಿ ಈ ಒಂದು ವಾತಾವರಣ ಸಂಪೂರ್ಣ ಅಕ್ಕಪಕ್ಕ ಇರುವಂತಹ ವಸ್ತುಗಳೆಲ್ಲ ಒಂದು ಹಾಳಾಗಿರೋದು. 2 ಬೈಕು, ಹಾಗೆ ಒಂದು ಮೂಕಜೀವಿನ ಸಹ ಅಂದ್ರೆ ಕುರಿ ಒಂದು ಎರಡು ಸ್ಥಳೀಯ ಹೇಳುವ ಪ್ರಕಾರ 2-3 ಒಂದು ಕುರಿಗಳನ್ನ ನಾಶವಾಗಿ ಅಂದ್ರೆ ಬೆಂಕಿಗೆ ಆಹುತಿಯಾಗಿದೆ ಎಂದು ಹೇಳಬಹುದಾಗಿದೆ. ಈಗ ಚಿತ್ರ ನೋಡ್ತಾ ಇರುವುದು ಬೆಂಕಿಗೆ ಆಹುತಿ ಆದಂತಹ ಸಂದರ್ಭದಲ್ಲ ಸ್ಥಳೀಯರು ಸಹ ಅದನ್ನ ನಿಯಂತ್ರಣವನ್ನು ಮಾಡ್ತಿದ್ದಾರೆ. ಒಟ್ಟಿಗೆ ಯಾಕೋ ಅಜ್ಜಂಪುರ ಏನೋ ಒಂದು ಸಿಲಿಂಡರ್ ಬ್ಲಾಸ್ಟಿಗೆ ಹೆಸರುವಾಸಿ. ಈಗ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ 2-3 ತಿಂಗಳ ಒಳಗಾಗಿಯೇ 3 ಬ್ಲಾಸ್ಟ್ ಆಗಿರೋದನ್ನು ಕಾಣ್ತಿದೆ. ಒಂದು ಸಿದ್ದರಾಮೇಶ್ವರ ಫಸ್ಟ್ ಕ್ಲಾಸ್ ನಲ್ಲಿ, ಹಾಗೆ ಇನ್ನೊಂದು ಕೊರಚರ ಬೀದಿಯಲ್ಲಿ, ಹಾಗೆ ಈಗ ಕಾಣ್ತಿರೋದು AK ಕಾಲೋನಿಯಲ್ಲಿ. ಈ ಒಟ್ಟಾರೆಯಾಗಿ ಈ ಒಂದು ಸನ್ನಿವೇಶದ ಬಗ್ಗೆ ಇಂಡಿಯನ್ ಆಯಿಲ್ ಅವರು ಒಂದು ತೀವ್ರತರವಾದ ತನಿಖೆಯನ್ನ ಮಾಡುವ ಮೂಲಕವಾಗಿ ಏಕೆ ಅವರು ಯಾಕೆ ಬ್ಲಾಸ್ಟ್ ಆಗ್ತದೆ ಎಂಬ ಮಾಹಿತಿಯನ್ನ ನೀಡಿದಾಗ ಮಾತ್ರ ಜನರಲ್ಲಿ ಆತಂಕ ಒಂದು ಹೋಗ್ತದೆ ಅನ್ನೋ ಚಿತ್ರದಲ್ಲಿ ಕಾಣ್ತಾ ಇರೋದು. ಒಂದು ಕುರಿಯು ಸಹ ಇದರಲ್ಲಿ ಬೆಂದು ಹೋಗಿರೋದು ಚಿತ್ರದಲ್ಲಿ ಸಾರ್ವಜನಿಕರು ತೋರಿಸ್ತಾ ಇದ್ದಾರೆ. ಸ್ಥಳೀಯ ಇದ್ದಂತಹ ಸಾರ್ವಜನಿಕರು ಒಂದು ಫೈರ್ ಲಾರಿ ಬರೋ ಮುಂಚಿತವಾಗಿಯೇ ಒಂದು
ಫೈರ್ ಸ್ಟೇಷನ್ನಿಂದ ಲಾರಿ ಬರುವ ಮುಂಚಿತವಾಗಿ ಅಲ್ಲಿನ ಸುತ್ತಮುತ್ತಲಿನ ಸಾರ್ವಜನಿಕರು ಹತ್ತಿದಂತ ಬೆಂಕಿಯನ್ನ ಇಲ್ಲಿ ನಂದಿಸಿರುವುದು ಕಾಣ್ತಿದೆ. ಇದರಲ್ಲಿ ಸಾಕಷ್ಟು ಜನರು ಸಹ ನಿಂತು ನೋಡ್ತಿದ್ದಾರೆ. ಇದರಲ್ಲಿ ಸಾಕಷ್ಟು ರೀತಿಯಲ್ಲಿ ಹಾನಿ ಉಂಟಾಗಿದೆ. ಏಕೆಂತಂದರೆ ಈ ಒಂದು ಸ್ಥಳದಲ್ಲಿ ಸಾರ್ವಜನಿಕರು ಹೇಳುವ ಪ್ರಕಾರ, ನಾವು ನೋಡಿರೋ ಪ್ರಕಾರ ಅಲ್ಲಿ 5 ಕೆಜಿಯ ಉಚಿತವಾದ ಸಿಲಿಂಡರ್ ಇತ್ತು. ಈ ಸಿಲಿಂಡರ್ ಬ್ಲಾಸ್ಟಿನಿಂದ ಈ ಅವಘಡ ನಡೆದಿದೆ ಅಂತ ಸ್ಥಳೀಯರು ಸಹ ಹೇಳ್ತಿದ್ದಾರೆ. ಈ ಅವಘಡದಿಂದ ನೋಡಿ ಸಂಪೂರ್ಣವಾಗಿ ಒಂದು ಗುಡಿಸು ಸಂಪೂರ್ಣವಾಗಿ ಹಾಳಾಗಿರೋದು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ. ಹಾಗೆ ಸಾರ್ವಜನಿಕರು ಸಹ ಅಲ್ಲಿ ನೀರನ್ನ ಹಾಕ್ಬಿಟ್ಟು ಅದಕ್ಕೆ ಬೆಂಕಿಯನ್ನು ನಂದಿಸಲಿಕ್ಕೆ ಸಾಕ್ಷಿ ಒಂದು ಕಾಣ್ತಾ ಇದ್ದೇವೆ. ಬೆಂಕಿ ಅವಘಡದಂತ ಸ್ಥಳಕ್ಕೆ NRTVಯು ಸಹ ಒಂದು ಭೇಟಿ ನೀಡಿದ ಸಂದರ್ಭದಲ್ಲಿ ಸೂಕ್ಷ್ಮವಾಗಿ ಅದನ್ನು ಸ್ಥಳವನ್ನು ಪರಿಶೀಲನೆ ಮಾಡಿದಾಗ ಈ ಒಂದು ಚಿತ್ರವನ್ನು ನೋಡ್ತಾ ಇರುವುದು ಇದು ಸಿಲಿಂಡರ್ನ ಮೇಲ್ಭಾಗದ ಒಂದು ಇದನ್ನ ಕಾಣ್ತಾ ಇದ್ದೇವೆ. ಇದನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಒಂದು ಸಿಲಿಂಡರ್ನ ಮೇಲ್ಭಾಗದ ಒಂದು ಮುಚ್ಚಳವನ್ನ ನೋಡ್ತಾ ಇದ್ದೇವೆ. ಇದು ಬ್ಲಾಸ್ಟ್ ಆಗಿರುವುದು ಸತ್ಯವಾಗಿದೆ ಎಂದು ಹೇಳಬಹುದಾಗಿದೆ. ಒಟ್ಟಾರೆಯಾಗಿ ಇಂದು ನಡೆದಂತಹ ಸಾರ್ವಜನಿಕರು ಸಹ ಹೇಳಿದ್ದಾರೆ ಇದು ಒಂದು ಅವಘಡ ನಡೆದಿರುವುದು ಸಿಲಿಂಡರ್ ಬ್ಲಾಸ್ಟ್ನಿಂದ ಈ ಒಂದು ಅವಘಡ ನಡೆದಿದೆ ಎಂದು ಹೇಳ್ತಿದ್ದಾರೆ. ಸಾಕ್ಷಿಯಂತೆ ಅದರ ಮೇಲಿನ ಭಾಗವನ್ನು ಇಲ್ಲಿ ಕಾಣ್ತಿದ್ದೇವೆ. ಒಂದು ಮಾಹಿತಿ ಹೇಳುವ ಪ್ರಕಾರ, ಸಾರ್ವಜನಿಕರು ಹೇಳುವ ಪ್ರಕಾರ ಇದು ಸಿಲಿಂಡರ್ ಬ್ಲಾಸ್ಟ್ ಆಗಿರುವುದಕ್ಕೆ ಇದಕ್ಕೆ ಸಾಕ್ಷಿ ಇದರಿಂದನೇ ಸಮಯಕ್ಕೆ ಬೆಂಕಿ ಅವಘಡ ಇದೆ. ಇದರಿಂದ 2 ಬೈಕು, 1 ಸೈಕಲ್ಲು ಹಾಗೂ 2 ರಿಂದ 3 ಕುರಿಗಳು ಸತ್ತು ಹೋಗಿದೆ ಅಂತ ಸ್ಥಳೀಯರು ಅಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಸ್ಥಳೀಯರು ಸಹ ಒಂದು ಅಲ್ಲೇ ಇದ್ದಂತಹ ನೀರನ್ನ ಬಳಸಿಕೊಂಡು ಅದನ್ನು ಬೆಂಕಿ ನಂದಿಸುವಲ್ಲಿ ಇದಾಗಿದ್ದಾರೆ. ಆದ ನಂತರ ಒಂದು ಫೈರ್ ಸ್ಟೇಷನ್ ಬರ್ತದೆ. ಅದಕ್ಕಿಂತ ಮುಂಚಿತವಾಗಿ ಈ ವಿಷಯವನ್ನು ತಿಳಿದಂತಹ ಒಂದು ಸಿಲಿಂಡರ್ ಬ್ಲಾಸ್ಟ್ ಆದಂತಹ ಹಿನ್ನೆಲೆಯಲ್ಲಿ ಸ್ಥಳ ಎಲ್ಲ ಸಂಪೂರ್ಣ ಕರ್ಕಲ್ ಕಾಣ್ತಿದ್ದೇವೆ. ಈ ವಿಷಯವನ್ನ ತಿಳಿದಂತಹ ಪಟ್ಟಣ ಪಂಚಾಯತಿಯ ಸದಸ್ಯರಾದಂತಹ ಬಿ ರಂಗಸ್ವಾಮಿ ಅವರು ಹಾಗೂ ಅತ್ತತಿ ಮಧುಸೂದನನು ಸ್ಥಳಕ್ಕೆ ಭೇಟಿ ನೀಡುವ ಮೂಲಕವಾಗಿ ಅದನ್ನು ಸೂಕ್ಷ್ಮವಾಗಿ ಒಂದು ವೀಕ್ಷಿಸುವ ಮೂಲಕವಾಗಿ ಆ ಒಂದು ಮನೆಯ ಮಾಲೀಕರಿಗೆ ಒಂದು ಸಾಂತ್ವನವನ್ನ ಹೇಳಿದರೆ, ಈಗ ಆಗಬಾರ್ದಾಯಿತು, ಅಚಾತುರ್ಯ ಆಗಿದೆ, ಸೊ ಇಲ್ಲಿ ಕುರಿಗಳು ಸಾಕಷ್ಟು ಸತ್ತಿದ್ದಾವೆ ಅಂತ ಹೇಳುವುದರ ಮೂಲಕವಾಗಿ ಅವರಿಗೆ ಒಂದು ಧೈರ್ಯವನ್ನ ಹೇಳಿರುವುದು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ. ಒಂದು ಭಾಗದಲ್ಲಿ 2-3 ತಿಂಗಳಿಂದ 3 ಮನೆಯ ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗಿರೋದು ಒಂದು ಆಶ್ಚರ್ಯಕ್ಕೆ ಒಂದು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಏಕೆಂತಂದ್ರೆ ಈ ಒಂದು ಸಿಲಿಂಡರ್ ಕೊಡುವ ಅವಧಿಯು ಅಂದ್ರೆ ಯಾವಾಗ ಮ್ಯಾನುಫ್ಯಾಕ್ಚರ್ ಆಯಿತು ಯಾವಾಗ ಅವಧಿ ಮುಗೀತಿದೆ, ಹಾಗೆ ಇವರು ಸರಿಯಾಗಿ ರೀತಿಯಲ್ಲಿ ಪರೀಕ್ಷೆ ಮಾಡ್ತಾರಾ ಇಲ್ಲ ಅನ್ನೋದು ಜನರಲ್ಲಿ ಒಂದು ಆತಂಕವನ್ನ ಮೂಡ್ತಾ ಇದೆ. ಈಗಲಾದರೂ ಅಧಿಕಾರಿಗಳು, ತಹಶೀಲ್ದಾರ್ ಆಗಿರ್ಬೋದು, ಆಹಾರ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಹಾಗೂ CSR ಇಂಡಿಯನ್ ಏಜೆನ್ಸಿ ಏಜೆನ್ಸಿಯವರಾಗಿರ್ಬೋದು ಹಾಗೂ ಇಂಡಿಯನ್ ಆಯಿಲ್ನ ಏಜೆನ್ಸಿಯ ಅಧಿಕಾರಿ ವರ್ಗದವರು ಸಹ ಸ್ಥಳಕ್ಕೆ ಪರಿಶೀಲನೆ ನೀಡಿ ಈ ಭಾಗದ ಎಲ್ಲಾ ಸಿಲಿಂಡರ್ಗಳನ್ನ ಪರೀಕ್ಷೆ ಮಾಡುವ ಮೂಲಕವಾಗಿ ಮಾಡಿದಾಗ ಮಾತ್ರ ಜನರಲ್ಲಿ ಆತಂಕವನ್ನ ದೂರ ಮಾಡಿದಂತಾಗ್ತದೆ ಒಟ್ಟಾರೆಯಾಗಿ. ಯಾಕೆಂತಂದ್ರೆ ಈ 3 ಬಾರಿ ಇದೇ 2 ತಿಂಗಳು 3 ತಿಂಗಳಲ್ಲಿ 3 ಬಾರಿ ಆಗಿರುವುದರಿಂದ ಎಲ್ಲಾ ಸಾರ್ವಜನಿಕರು ಸಹ ಆತಂಕವನ್ನು ಮುಟ್ತಿದ್ದಾರೆ. ಈಗಲಾದರೂ ಎಚ್ಚೆತ್ತುಕೊಂಡು ಅಧಿಕಾರಿ ವರ್ಗದವರು ಈ ಭಾಗದ ಎಲ್ಲಾ ಸಂಪೂರ್ಣವಾದ ಎಲ್ಲಾ ಸಿಲಿಂಡರ್ಗಳನ್ನ ಪರೀಕ್ಷೆ ಮಾಡುವ ಮೂಲಕವಾಗಿ ಸಾರ್ವಜನಿಕರಿಗೆ ಒಂದು ಧೈರ್ಯವನ್ನು ತುಂಬಬೇಕು ಅಂತ ಈ ಮೂಲಕ NRTV ಒಂದು ಮನವಿ ಮಾಡ್ಕೊಳ್ತಾ ಇದೆ. ಹಾಗೆಯೇ ಒಂದು ಸಾರ್ವಜನಿಕರು ತಾವು ಸಿಲಿಂಡರ್ ಅನ್ನ ಬಳಸುವ ಸಂದರ್ಭದಲ್ಲಿ ಅಂತಂದ್ರೆ ಅದು ಯಾವ ರೀತಿಯಾಗಿ ಆ ಒಂದು ರೆಗ್ಯುಲೇಟರ್ ಸರಿಯಾಗಿ ಕೂತಿದೆ ಇಲ್ವೋ, ಹಾಗೆ ನಮ್ಮ ಸ್ಟವ್ ಚೆನ್ನಾಗಿದೆ ಇಲ್ವೋ, ಹಾಗೆ ನಮ್ಮ ಅಡಿಗೆ ಮುಗಿದ ತಕ್ಷಣ ಆಫ್ ಮಾಡುವುದಾಗಿರಬಹುದು ಅಥವಾ ಸಿಲಿಂಡರ್ ಆಫ್ ಮಾಡಿರ್ಬೋದು, ಮತ್ತೆ ಒಲೆಯಲ್ಲೂ ಆಫ್ ಮಾಡಬೇಕಾಗ್ತದೆ. ಈ ಎಲ್ಲಾ ವಿಚಾರಗಳನ್ನ ಹಾಗೆ ಬೆಂಕಿಯಿಂದ ಸ್ವಲ್ಪ ದೂರ ಇಡಬೇಕಾಗುತ್ತದೆ. ಎಲ್ಲ ಸಿಲಿಂಡರ್ ನಾವು ಬೆಂಕಿಯಿಂದ ದೂರ ಇಡಬೇಕಾಗುತ್ತದೆ. ನಮ್ಮ ಅಧಿಕಾರಿಗಳೇ ಅಲ್ಲ, ನಮ್ಮ ಜವಾಬ್ದಾರಿ ಸಹ ಅಷ್ಟೇ ರೀತಿಯಲ್ಲಿ ಇರಬೇಕಾಗ್ತದೆ. ಆಗ ಮಾತ್ರ ಎಲ್ಲರೂ ಸಹ ಸುರಕ್ಷಿತವಾಗಿ ಇರುವಂತಾಗ್ತದೆ. ಅದರಿಂದ ನಾವು ಸಹ ಒಂದು ಸಿಲಿಂಡರ್ ಅನ್ನ ಬಳಕೆ ಮಾಡುವ ಸಂದರ್ಭದಲ್ಲಿ ಮುಂಜಾಗ್ರತೆ ಕ್ರಮಗಳನ್ನ ನಾವು ವಹಿಸಿಕೊಳ್ಳಬೇಕಾಗುತ್ತದೆ. ಅದರಿಂದ ಈಗಲಾದರೂ ಸಹ ಅಧಿಕಾರಿಗಳು ಈ ಭಾಗದ ಜನರು ಬಂದು ಎಲ್ಲಾ ಸಿಲಿಂಡರ್ ಅನ್ನ ಪರೀಕ್ಷೆ ಮಾಡುವ ಮೂಲಕವಾಗಿ ಆ ಒಂದು ಜನರಲ್ಲಿ ಆತ್ಮಸ್ಥೈರ್ಯವನ್ನ ಬೆಳೆಸಬೇಕಾಗ್ತದೆ. ಈ ಒಂದು ಅವಘಡದಲ್ಲಿ 2 ಬೈಕು, 1 ಕುರಿ ಹಾಗೂ ಇತರ ವಸ್ತುಗಳು ಸಂಪೂರ್ಣವಾಗಿ ಹಾಳಾಗಿದೆ. ಈ ಒಂದು ಸಂದರ್ಭದಲ್ಲಿ ಕಡೂರಿನ ಫೈರ್ ಸ್ಟೇಷನ್ ಇಂದ ಒಂದು ಲಾರಿ ಬಂದು ಸಂಪೂರ್ಣವಾಗಿ ಅದನ್ನ ನಂದಿಸಿರುವುದು ಯಶಸ್ವಿ